ಬೆಂಗಳೂರಿನ ಈ ರಸ್ತೆಯಲ್ಲಿ ಗುಂಡಿ ಗಂಡಾಂತರದಿಂದ ವಾರದಲ್ಲೇ ಇಬ್ಬರ ಸಾವಾಗಿದ್ರು. ಗುಂಡಿ ಮುಚ್ಚೋ ಕೆಲಸ ಇಲ್ಲ ಆಗಿಲ್ಲ. ಯಾವ ರಸ್ತೆ ಬಗ್ಗೆ ಮಾತಾಡ್ತಾ ಇದೀವಿ, ಎಷ್ಟು ಡೆಡ್ಲಿ ಆಗಿದೆ ಬನ್ನಿ ನೋಡ್ಕೊಂಡು ಬರೋಣ. ವಾರದ ಅಂತರದಲ್ಲಿ ಒಂದೇ ಜಾಗದಲ್ಲಿ 2 ಆಕ್ಸಿಡೆಂಟ್, ಮಗು ಸಾವು, ಮತ್ತೊಬ್ಬ ಕೋಮಾ, ಡೆಡ್ಲಿ ಸ್ಪಾಟ್. ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯ, ಸರಣಿ ಅಪಘಾತ. ಬೆಂಗಳೂರಿನ ಅನೇಕ ರಸ್ತೆಗಳು ವಾಹನ ಸವಾರರ ಪಾಲಿಗೆ ಡೆಡ್ಲಿ ಆಗ್ತಿವೆ. ಈ ರಸ್ತೆಗೆ ಇಳಿದ್ರೆ ವಾಪಸ್ ಮನೆಗೆ ಹೋಗುವ ತನಕ ಗ್ಯಾರಂಟಿಯೇ ಇಲ್ಲ ಅನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆಯಲ್ಲಿ ಒಂದು ವಾರದಲ್ಲಿ 2 ದಾರುಣ ಅಪಘಾತವಾದ್ರೂ ಪೊಲೀಸರು ಮಾತ್ರ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಹೌದು, ಯಲಹಂಕ ವ್ಯಾಪ್ತಿಯ ಕೋಗಿಲು ಮುಖ್ಯ ರಸ್ತೆಯಲ್ಲಿ ಸವಾರರು ರಸ್ತೆಗಿಳಿದ್ರೆ ವಾಪಸ್ ಜೀವಂತವಾಗಿ ಮನೆಗೆ ಹೋಗ್ತೀವಿ ಅನ್ನೋ ನಂಬಿಕೆಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ಕಾರಣ, ಈ ರಸ್ತೆಯಲ್ಲಿ ಕಳೆದ ಕೆಲ ದಿನಗಳಿಂದ ಸಂಭವಿಸ್ತಾ ಇರೋ ಅಪಘಾತಗಳು. ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಏರ್ಪೋರ್ಟ್ ರಸ್ತೆಯ ಕೋಗಿಲು ಕ್ರಾಸ್ನಿಂದ ಕೋಗಿಲು ಕಡೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕಳೆದ ಒಂದು ವಾರದ ಅಂತರದಲ್ಲೇ 2 ಭೀಕರ ಅಪಘಾತ ಸಂಭವಿಸಿವೆ. ಅಪಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಕ್ರಮಕ್ಕೆ ಮುಂದಾಗಿರೋದು. ಈ ರಸ್ತೆಯಲ್ಲಿ 3 ಕಡೆಗಳಿಂದ ವಾಹನ ಓಡಾಟ ಇದೆ. ಸಿಗ್ನಲ್ ಮತ್ತು ಟ್ರಾಫಿಕ್ ಪೊಲೀಸರು ಇಲ್ಲದಿರುವ ಕಾರಣ ಅನೇಕ ಸವಾರರು ಅಡ್ಡಾದಿಡ್ಡಿ ಸಂಚಾರ ಮಾಡ್ತಿದ್ದಾರೆ. ಅದರಲ್ಲೂ ಹೆವಿ ವೆಹಿಕಲ್ಸ್ ಓಡಾಟದ ಪರಿಣಾಮ ದ್ವಿಚಕ್ರ ಸೇರಿದಂತೆ ಸಣ್ಣ ಪುಟ್ಟ ವಾಹನ ಸವಾರರು ಅಪಘಾತಕ್ಕೆ ಒಳಗಾಗುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಎಂಬಂತೆ ಕಳೆದ ವಾರ 2 ಭೀಕರ ಅಪಘಾತ ಸಂಭವಿಸಿದ್ದು, ಪರಿಣಾಮ ಒಂದು ಮಗು ಸಾವನ್ನಪ್ಪಿದ್ರೆ ಮತ್ತೊಂದು ಮಗು ಕೋಮಾ ಸ್ಥಿತಿಯಲ್ಲಿದೆ. ಬೆಂಗಳೂರಿನ ರಸ್ತೆಗಳಲ್ಲಿ ವಾಹನ ಸವಾರರು ರಸ್ತೆಗೆ ಇಳಿದ್ರೆ ಆ ನಂತರದಲ್ಲಿ ನಾವು ಸೇಫ್ ಆಗಿ ಮನೆಗೆ ಹೋಗ್ತೀವ ಅನ್ನುವಂಥ ಅನೇಕ ಪ್ರಶ್ನೆಗಳು ಅನೇಕ ಬಾರಿ ಉದ್ಭವ ಆಗಿದೆ. ಅಂಥ ಪ್ರಶ್ನೆಗಳು ಈಗ ಮತ್ತೆ ಉದ್ಭವ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಕೋಗಿಲು ಮುಖ್ಯ ರಸ್ತೆಯಲ್ಲಿ ಓಡಾಟ ಮಾಡುವಂತಹ ಸವಾರರು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಇಷ್ಟೇ, ಈ ಭಾಗದಲ್ಲಿ ಅತಿ ಹೆಚ್ಚು ವಾಹನಗಳ ಓಡಾಟ ಇದ್ದರೂ ಕೂಡ ಟ್ರಾಫಿಕ್ ನಿಯಂತ್ರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನಿಯೋಜನೆ ಇಲ್ಲದೆ ಇರುವಂಥದ್ದು, ಜೊತೆಗೆ ದಿನನಿತ್ಯ 10 ಅಪಘಾತಗಳು ಆಗ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಸವಾರರು ಓಡಾಟವನ್ನು ಮಾಡೋದಕ್ಕೆ ಬಹಳ ಎದುರುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲಿ ವೇಗವಾಗಿ 3-4 ದಿಕ್ಕುಗಳಿಂದ ರಸ್ತೆಗಳು ಬರುತ್ತೆ. ಕೋಗಿಲು ಮುಖ್ಯ ರಸ್ತೆ ಅತಿ ಹೆಚ್ಚು ವಾಹನಗಳು ಓಡಾಟ ಮಾಡುವಂಥ ರಸ್ತೆ ಕೂಡ ಹೌದು. ಇಲ್ಲಿ ವಾಹನಗಳ ಓಡಾಟಕ್ಕೆ ಸರಿಯಾದ ರೀತಿಯಲ್ಲಿ ಕಡಿವಾಣ ಹಾಕದೇ ಇರುವಂಥದ್ದು, ಜೊತೆಗೆ ಅವುಗಳನ್ನು ಓಡಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಸರಿಯಾದ ಮ್ಯಾನೇಜ್ಮೆಂಟ್ಗಳನ್ನು ಮಾಡದೇ ಇರುವಂಥ ಕಾರಣಕ್ಕಾಗಿ ವಾಹನ ಸವಾರರು ನಿತ್ಯವೂ ಕೂಡ ಇಲ್ಲಿ ಅಪಘಾತಕ್ಕೆ ಒಳಗಾಗುವಂಥದ್ದು ಆಗ್ತಾ ಇದೆ. ಕಳೆದ 1 ತಿಂಗಳಿಂದ ಸುಮಾರು 10ಕ್ಕೂ ಹೆಚ್ಚು ಅಪಘಾತಗಳಾಗಿದೆ. ಕಳೆದ 1 ವಾರದ ಹಿಂದಷ್ಟೇ ಇದೇ ರಸ್ತೆಯಲ್ಲಿ BMTC ಬಸ್ಸೊಂದು 8ನೇ ತರಗತಿಯ ವಿದ್ಯಾರ್ಥಿನಿ ಮೇಲೆ ಹತ್ತಿತ್ತು. ಆ ಹುಡುಗಿ ಕೂಡ ಸ್ಪಾಟ್ ಡೆತ್ ಆಗಿತ್ತು. ಅದಾದಮೇಲೆ ಕಳೆದ 2 ದಿನದ ಹಿಂದೆ ಟಿಪ್ಪರ್ ಲಾರಿ ಒಂದು ಇದೇ ಭಾಗದಲ್ಲಿ ವೇಗವಾಗಿ ಬಂದು ಅಂಗಡಿಯಲ್ಲಿ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಂತಹ ಸೈಕಲ್ನಲ್ಲಿ ಹೋಗ್ತಾ ಇದ್ದಂತಹ ಹುಡುಗನ ಮೇಲೆ ನೇರವಾಗಿ ಮೇಲೆತ್ತಿತ್ತು. ಸೊ ಅದೃಷ್ಟವಶಾತ್ ಹುಡುಗ ಸಾವಿನಿಂದ ಪಾರಾಗಿದ್ದ. ಬಟ್ ಆದರೆ ತುಂಬ ಕ್ರಿಟಿಕಲ್ ಕಂಡೀಷನ್ ಇರುವಂಥ ಕಾರಣಕ್ಕಾಗಿ ಇನ್ನೂ ಕೂಡ ಹುಡುಗನ ಪರಿಸ್ಥಿತಿ ಬಹಳ ಕಷ್ಟ ಅನ್ನುವಂಥ ನಿಟ್ಟಿನಲ್ಲೇ ಆತನಿಗೆ ICUನಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಸಂಬಂಧಪಟ್ಟಂಥ ಟ್ರಾಫಿಕ್ ಪೊಲೀಸರು ಇದಕ್ಕೆ ಸರಿಯಾಗಿ ನಿಯಂತ್ರಣ ಮಾಡದೇ ಇರುವಂಥ ಕಾರಣಕ್ಕಾಗಿ, ಈ ಭಾಗದಲ್ಲಿ ಟ್ರಾಫಿಕ್ ನಿಯಂತ್ರಣವನ್ನು ಮಾಡದೇ ಇರುವಂಥ ಕಾರಣಕ್ಕಾಗಿ ಈ ಸಮಸ್ಯೆಗಳಾಗ್ತದೆ ನೋಡಿ. ಸದ್ಯ ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಬೇಕಾಗಿದೆ. ಇಲ್ಲಾಂದರೆ ಇನ್ನೂ ಒಂದಷ್ಟು ವಾಹನ ಸವಾರರು ಅಥವಾ ಈ ಭಾಗದಲ್ಲಿ ಓಡಾಟವನ್ನು ಮಾಡುವಂಥವರು ಪ್ರಾಣವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಕಳೆದ ವಾರ ಅಂದ್ರೆ 21ನೇ ತಾರೀಕು ಗುರುವಾರ ತಾಯಿ ಜೊತೆ ಬೈಕ್ನಲ್ಲಿ ಬರ್ತಿದ್ದ ಮಗು BMTCಗೆ ಸಿಲುಕಿ ಸಾವನ್ನಪ್ಪಿತ್ತು. ಘಟನೆ ಆದ 2 ದಿನದ ಬಳಿಕ ಇದೇ ರಸ್ತೆಯ ಅದೇ ಜಾಗದಲ್ಲಿ ಮನೆಗೆ ಸೈಕಲ್ನಲ್ಲಿ ಹೋಗುತ್ತಿದ್ದ 17 ವರ್ಷದ ಬಾಲಕನಿಗೆ ಟಿಪ್ಪರ್ ಡಿಕ್ಕಿ ಹೊಡೆದು ಎಳೆದೊಯ್ದಿತ್ತು. ಗಂಭೀರವಾಗಿ ಗಾಯಗೊಂಡು ಕೋಮಾ ಸ್ಥಿತಿ ತಲುಪಿದ್ದಾನೆ. 2 ದಿನಕ್ಕೆ ಸುಮಾರು 8 ಲಕ್ಷ ಆಸ್ಪತ್ರೆಗೆ ಖರ್ಚು ಮಾಡಿರುವ ಕುಟುಂಬ ಮಗನನ್ನು ಉಳಿಸಿಕೊಳ್ಳೋಕೆ ಪರದಾಡುತ್ತಿದೆ. ಸರ್, ಭಾನುವಾರ 12:30ನಲ್ಲಿ ಆಕ್ಸಿಡೆಂಟ್ ಆಗಿದ್ದು. ನಮ್ಮ ಹುಡುಗ ಹಾಲು ತೊಗೊಂಡು ಸೈಕಲಲ್ಲಿ ಬರ್ತಾ ಇದ್ದ. ಟಿಪ್ಪರ್ ಗಾಡಿ ಬಂದು ಹಿಂದೆಯಿಂದ ಹೊಡೆದು ಜೋರಾಗಿ ಅವನ ಮೇಲೆ ಹತ್ತಿಸಿ ಈ ಇನ್ಸಿಡೆಂಟ್ ಮಾಡ್ತು. ಮಗು ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಮಗು ಕಂಡೀಷನು ಹೊಟ್ಟೆ ಸೀಳಿದೆ ಮತ್ತು ಕೈ ಒಂದು ಡಿಸ್ಲೊಕೇಟ್ ಆಗಿದೆ. ಕೈ ತೆಗಿಲೇಬೇಕು ಅನ್ನೋ ಥರ ಬಂದಿದೆ. ಆಟ ಆಡ್ಕೊಂಡಿದ್ದಂಥ ಮಗು ಕಾಲು ಫ್ರ್ಯಾಕ್ಚರ್ ಆಗಿದೆ, ತಲೆಗೂ ಹೇಟ್ ಬಿದ್ದಿದೆ, ಮೈಯೆಲ್ಲ ಉಜ್ಕೊಂಡು ಹೋಗಿದೆ ಆ ಲಾರಿ ಕೆಳಗಡೆ ಸಿಗಾಕೊಂಡು. ಕೋಮಾನಲ್ಲಿ ಈಗ ವೆಂಟಿಲೇಷನ್ ಸ್ಟೇಜಲ್ಲಿದೆ. ಈಗ ನಮಗೆ ಹೆಚ್ಚು ಕಮ್ಮಿ ಒಂದು 8ರಿಂದ 10 ಲಕ್ಷವರೆಗೂ ಖರ್ಚಾಗಿದೆ. ಈ ರೋಡಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡುತ್ತೆ. ಯಾವುದೇ ಪೊಲೀಸವರು ಇರಲ್ಲ. ರೋಡ್ ಕೂಡ ಅಧ್ವಾನವಾಗಿದೆ.
ನಾವು ಎಷ್ಟೋ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಇಲ್ಲಿರೋ ಏರಿಯಾದವರು ತಿಳಿಸಿದ್ರು ಯಾವುದೇ ಗಮನಗಳು ತಗೊಂಡಿಲ್ಲ. ಇಷ್ಟೆಲ್ಲ ಆದ್ರೂ ಯಾಕೋ ಏನು ಸಂಚಾರಿ ಪೊಲೀಸರು ಮಾತ್ರ ಈ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ಪರಿಣಾಮ ಅಪಘಾತ ಹೆಚ್ಚಾಗ್ತಾ ಇದೆ. ರಸ್ತೆಗೆ ಸಿಗ್ನಲಿಂಗ್ ವ್ಯವಸ್ಥೆ ಅಥವಾ ಪೊಲೀಸರಿಂದ ಟ್ರಾಫಿಕ್ ನಿರ್ವಹಣೆ ಮಾಡಿಸುವಂತೆ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಇತ್ತ ಬಾಲಕನ ಕುಟುಂಬ ಕೂಡ ನಮ್ಮ ಮಗನಿಗೆ ಆದಂತೆ ಬೇರೆಯವರಿಗೆ ಆಗೋದು ಬೇಡ, ಸಮಸ್ಯೆ ಸರಿಪಡಿಸಿ ಅಂತಿದ್ದಾರೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.